जीवन कोरा गज कोरा ही रहेगा मेरा ಎಲ್ಲ ಹೋಗಿದ್ದೆ ಏಯ್ ನಿನ್ನೆ ಕೇಳ್ತಾ ಇರೋದು ಓ ಏನ್ ಲುಕ್ಕು ಹೊಳ್ತ್ಯಾ ಅದೆಲ್ಲ ನೀವು ಬಿಟ್ಟಿದ್ದು ಆಫೀಸ್ ಬಿಟ್ಟು ಎಷ್ಟೊತ್ತಾಯ್ತು ಅಂತ ನನಗ್ ಗೊತ್ತು ಎಷ್ಟೊತ್ತೆಲ್ಲ ಹೋಗಿದ್ದ ಪಕ್ಕದಲ್ಲಿ ಕೆಲಸ ಬೇರೆ ಶುರು ಮಾಡಿದೀರಾ ಏಯ್ ನಿನ್ನ ಹಾರಾಟ ತಿರುಗಾಟ ಜಾಸ್ತಿ ಆಯ್ತು ನನ್ ಕಣ್ಣು ಕಿವಿ ಸತ್ತೋಗಿದೆ ಅನ್ಕೊಂಡಿದೀಯಾ ಎಚ್ಚರವಾಗೇ ಇದ್ದೀನಿ ಎಲ್ಲ ಹೋಗಿದೆ ನಾನ್ ಹೇಳಿದ್ರೆ ತಡ್ಕೋ ಶಕ್ತಿ ನಿಮ್ಗಿದ್ಯಾ ನನ್ನನ್ನೇ ಪ್ರಶ್ನೆ ಮಾಡೋಷ್ಟು ಕೊಬ್ಬು ಬಂದ್ಬಿಟ್ಟಿದೆ ನಿನಗೆ ಅಯ್ಯೋ ಫುಲ್ ಪರವಾಗಿಲ್ಲ ರೀ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಕಮ್ ಆನ್ ಎಂಜಾಯ್. ಇವತ್ತು ಈ ಪಾರ್ಟಿ ನಿಮ್ಗೋಸ್ಕರ ಅರೇಂಜ್ ಮಾಡಿದೀನಿ. ನಿಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಕುಡೀರಿ. ನಿಮ್ ಮನೆಗೆ ಹೋಗಕ್ಕೆ ವೆಹಿಕಲ್ ಅರೇಂಜ್ ಮಾಡಿದೀನಿ. ಸೊ ಎಂಜಾಯ್. ಓಕೆ ಸರ್. ಯು ಹ್ಯಾವ್ ಸಮಥಿಂಗ್? ನೋ 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 ನೋ, ಐ ಆಮ್ ಓನ್ಲಿ ಆರ್ಗನೈಸರ್. ನನಗೆ ಅಭ್ಯಾಸ ಇಲ್ಲ. ಕಮ್ ಆನ್ ಎಂಜಾಯ್. ಹಾಯ್ ವಿಲಾಸಿನಿ. ಹಲೋ. ಇದೆಲ್ಲ ಗಂಡಸರಿರೋ ಜಾಗ. ನಿಮ್ಗೋಸ್ಕರ ಕಾಟೇಜ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ನಿಮ್ಗೆ ಏನೇನ್ ಬೇಕು ಎಂಜಾಯ್ ಮಾಡಿ. ಬಾಯ್. ಓಕೆ ಬಾಯ್. ಕ್ಯಾರಿ ಆನ್. ಸಂಕೋಚ ಪಡ್ಬೇಡಿ. ಕಮ್ ಆನ್ ಎಂಜಾಯ್. ವಿಲಾಸಿನಿ, ಅರೆ ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಬಿಡಿ. ಏನೋ ಆಗಿದೆ. ಮನೇಲಿ ಏನಾದ್ರು ಜಗಳನಾ? ವಿಲಾಸಿನಿ ಪ್ಲೀಸ್ ಹೇಳಿ, ಏನಾಯ್ತು ಅಂತ ಹೇಳಿ. ಸದಾನಂದ್, ಆ ರಾಕ್ಷಸನಿಂದ ನನ್ನ ಪಾರ್ ಮಾಡಿ ಆ ನರಕದಲ್ಲಿರೋದಕ್ಕೆ ನನ್ನ ಕೈಲಾಗ್ತಿಲ್ಲ. ಏನಾಯ್ತು? ರಕ್ಷಣೆ ಕೊಡೋ ಗಂಡನೆ ರಾಕ್ಷಸನಂತಾದ್ರೆ ನಾನೇನ್ ಮಾಡ್ಲಿ? ಎಲ್ಲಿಗೋಗ್ಲಿ? ದಿನ ಹಿಂಸೆ ಕೊಟ್ಟು ನಾನ್ ಅಳದನ್ ನೋಡಿ ಸಂತೋಷ ಪಡೋದೇ ಗುರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಳ್ಬೇಡಿ, ನಾನಿದ್ದೀನಿ. ನಾನ್ ಏನ್ ಮಾಡ್ದೆ ಅಂತ ಈ ಶಿಕ್ಷೆ? ನಾನ್ ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ ತಪ್ಪ? ಚಚ, ನೀನ್ ಪ್ರೀತಿಸಿದ ತಪ್ಪಿಲ್ಲ. ಆದ್ರೆ ನಿನ್ನಂತ ಹೆಂಡತಿ ಜೊತೆ ಬಹಳ ಅದೃಷ್ಟ ಅವ್ರಿಗಿಲ್ಲ. ನೋಡಿ ನೋಡಿ, ನೀವ್ ಯಾರಿಗ್ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ನೋಡಿ ನೋಡಿ, ನೀವ್ ಯಾರಿಗ್ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ಅವರು ದುಃಖ ಪಡೋದಲ್ದೆ ನಮ್ಮನ್ನು ದುಃಖ ಚುಡಿ ಸಿಕ್ಕಾಕ್ಸ್ಬಿಡ್ತಾರೆ. ಕಷ್ಟ ಹೇಳ್ಕೊಡೋರು ಎಲ್ಲಾ ಮಾತನ್ನು ನಿಜ ಅಂತ ನಂಬಕ್ ಹೋಗ್ಬಾರ್ದು. ಉತ್ಪ್ರೇಕ್ಷಕ್ಕಾಗಿ ಸುಳ್ಳು ಹೇಳ್ಬಿಡ್ತಾರೆ.
ನಾನ್ ಹೇಳಿದ ಅರ್ಥ ಆಯ್ತಾ ಸ್ವಾಮಿ? ಆದ್ರಿಂದ ಆ ಮಾತುಗಳಲ್ಲಿ ಸತ್ಯವಿದೆ ಅಂತ ಅನ್ಸುತ್ತೆ. ಸುಮಾರಿಗೆ ಎಲ್ಲ ವಿಷಯ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗ್ಬೋದು. ಅವಳೊಂದು ನನ್ನ ಆಲೋಚನೆಗಳನ್ನ ಧಿಕ್ಕರಿಸಿದವಳಲ್ಲ. ಸದಾ ಏನ್ ಯೋಚನೆ ಮಾಡ್ತಿದೀಯೋ? ಯಾವಾಗೋ ಬರ್ತೀಯಾ, ಯಾವಾಗೋ ಹೋಗ್ತೀಯಾ? ಏನೋ ಇದು ನಿನ್ ಕತೆ? ಅಮ್ಮ, ಅದು ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ, ಅದಕ್ಕೆ ಸುಮ್ಮ ಬೇರೆ ಮನೇಲಿಲ್ಲ, ಬೇಜಾರು, ಅದಕ್ಕೆ ಆಫೀಸ್ ಕೆಲಸ ಜಾಸ್ತಿ ಮಾಡ್ಕೊಂಡಿದ್ದೀಯಾ? ಹೊರಗಡೆ ಊಟ ಮಾಡೋದು ದೇಹಕ್ಕೂ ಮನಸ್ಸಿಗೂ ಒಳ್ಳೇದಲ್ಲಪ್ಪ. ಅದೇನಿದ್ರು ಅಲೆಮಾರಿಗಳ ತರ ತಿರುಗೋ ನೆಲೆಯಿಲ್ಲ ಜನಗಳಿಗೆ ಮಾತ್ರ, ನಿನ್ನಂತವ್ರಿಗಲ್ಲ. ಸುಮಾ ಮಗು ಮುಂದಿನ ತಿಂಗಳು ಬರ್ತಾ ಇದ್ದಾರೆ. ಗೊತ್ತಮ್ಮ, ಗೊತ್ತು. ಊಟಕ್ ಬಡಿಸ್ಲಾ ಅಥವಾ ಮುಗಿಸ್ಕೊಂಡ್ ಬಂದಿದೀಯೋ? ಇಲ್ಲಮ್ಮ, ನಾ ಇನ್ನೂ ಊಟ ಮಾಡಿಲ್ಲ. ಹಸು ಆಗ್ತಾ ಇದೆ, ಊಟಕ್ಕೆ ರೆಡಿ ಮಾಡಮ್ಮ, ಬರ್ತೀನಿ. ಸರಿ. ಬಂದೇನೋ? ಬಂದೆಮ್ಮ. ಅಮ್ಮನ್ಗೇನ್ ಗೊತ್ತಾಗುತ್ತೆ ಬಿಡು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಆಯ್ತು. ಯಾರ್ದು ಫೋನ್? ನನ್ ಹೆಂಡ್ತಿದ್ದು. ಬೇಜಾರ್ ಮಾಡ್ಕೊಂಬಿಟ್ಟಿದ್ದಾಳೆ. ಇತ್ತೀಚೆಗೆ ಮಗು ನೋಡಕ್ ಹೋಗ್ಲಿಲ್ವಲ್ಲ, ಅದಕ್ಕೆ. ಜೊತೆಗೆ ನಮ್ಮಮ್ಮ ಬೇರೆ ಏನೇನೋ ಚಾಡಿ ಹೇಳ್ಬಿಟ್ಟಿದ್ದಾಳೆ. ಸರಿಯಾಗಿ ಮನೆಗೆ ಬರ್ತಿಲ್ಲ, ಊಟ ಮಾಡ್ತಿಲ್ಲ ಅಂತ. ನನ್ಗೊಂಥರ ಗಿಲ್ಟ್ ಕಾಡ್ತಾ ಇದೆ. ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ ಅಂತ. ಮನಸ್ಸು ನಮ್ ಕಂಟ್ರೋಲಲ್ಲಿರುತ್ತೆ. ತಪ್ಪು ಮಾಡಿದ್ಮೇಲೆ ಅದಕ್ಕೆ ಸಮರ್ಥನೆ ಹುಡುಕ್ಬಾರ್ದು. ಸದಾನಂದ್, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ತೋರ್ಸ್ಕೊಳಕ್ಕಾಗಲ್ಲ. ಅದೆಲ್ಲ ನಂಗೆ ಅರ್ಥ ಆಗಲ್ಲ. ನಿಮ್ ಪ್ರೀತಿ ಸಿಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮನ, ನಿನ್ನ ಹತ್ರ ಏನಾಯ್ತ್ರಿ? ನೀನು ಬೇಗ ಊರಿಗೆ ಬಂದ್ಬಿಡು. ನನ್ಗಲ್ಲಿ ಒಬ್ನೇ ಇರೋಕೆ ಬೇಜಾರಾಗ್ತಾ ಇದೆ. ಅದೆಲ್ಲ ನೀವ್ ಹೇಳ್ಬೇಕು ಅಂತಿರೋದು. ವಿಷಯ ಮರೆಸ್ತಾ ಇದ್ದೀರಾ. ಏನು ಅಂತ ಹೇಳಿ. ನಂಗೊತ್ತು ನನಗ್ ಬೇಜಾರಾಗುವಂಥದ್ದು ನೀವೇನು ಮಾಡಿರಲ್ಲ ಅಂತ. ಏನು ಅವತ್ ಪಾರ್ಟಿನಲ್ಲಿ ಡ್ರಿಂಕ್ಸ್ ತಗೊಂಡ್ರಾ? ಇಲ್ಲ. ಮತ್ತೇನಾಯ್ತು? ನೀವ್ ಬದ್ಲಾಗಿದ್ದೀರಾ? ಇಲ್ಲ, ಅಂಥದ್ದೇನಿಲ್ಲ. ಮತ್ಯಾರಿಗಾದ್ರೂ ಸಹಾಯ ಮಾಡಿದ್ರಾ? ಇಲ್ವಲ್ಲ. ಇಲ್ಲ ಅಂದ್ಮೇಲೆ ಮತ್ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಾ? ಇಲ್ಲ, ಅದು ಸತ್ಯ ಹೇಳ್ದೆ ಇದ್ರೆ ನನ್ನ ಮನಸಾಕ್ಷಿ ಉಸಿರಾಡಕ್ಕೆ ಬಿಡ್ತಾ ಇಲ್ಲ. ಅದು ನನಗೆ ಒಂದು ಹುಡುಗಿ ಜೊತೆ ಗಂಡ ಕುಡುಕ. ಅವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೋತಾ ಇಲ್ಲ. ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ, ಬಂಧು ಬಳಗನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಅವನ್ ಕೊಡ್ತಾ ಇರೋದು ಬರೀ ಹಿಂಸೆ, ನೋವು. ಎಷ್ಟ್ ದಿನದ್ದು ಈ ಸ್ನೇಹ? 1-2 ತಿಂಗಳಿರ್ಬೋದು. ನೀನೇನು ತಪ್ಪು ತಿಳ್ಕೊಬೇಡ. ನನ್ ಜಾಗದಲ್ಲಿ ನೀನಿದ್ರು ಹೀಗೆ ಮಾಡ್ತಿದ್ದೆ. ಇದನ್ನ ನೀವ್ ಅವಾಗ್ಲೇ ನೇರವಾಗಿ ಹೇಳ್ಬೋದಾಗಿತ್ತು. ಇದನ್ನ ಹೇಳೋದಕ್ಕೆ ನೀವಿಷ್ಟೊಂದು ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ ಅಂದ್ರೆ ನಿನ್ನಂತ ಹಿಂತಿರುವಾಗ ಯಾವ ಸಂಬಂಧನೂ ಹುಟ್ಟಲ್ಲ. ಕೆಟ್ಟದ್ನ ಊಹಿಸ್ಬೇಡ ಸುಮಾ. ಅವ್ರವ್ರ ನೋವ್ನ
ಕಾಯಿಲೆ ಹಾಗೆ ಅವರೇ ಅನುಭವಿಸ್ಬೇಕು. ಅದನ್ನ ಹಂಚ್ಕೊಳ್ಳೋದೇನು? ಅಷ್ಟಕ್ಕೂ ಇಷ್ಟ ಬೇಗ ನೀವು ಅಷ್ಟೊಂದು ಕ್ಲೋಸ್ ಆಗ್ಬಿಟ್ರ? ಅಲ್ಲ, ಅವಳ ಗಂಡನ್ ಮೇಲೆ ಇಲ್ದೇ ಇರೋ ನಂಬಿಕೆ ನಿನ್ಮೇಲೆ ಹೇಗ್ ಬಂತು ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಗಂಡಸರು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಹೆಂಗಸರು ಗಂಡಿನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಕಣ್ಣಲ್ಲಿ ಕಣ್ಣಿಟ್ ಮಾತಾಡಿ. ಕಣ್ ತಪ್ಸಿ ಮಾತಾಡೋದ್ ನೋಡಿದ್ರೆ ನನ್ ಕೋಪ ಬರುತ್ತೆ. ಅಂಥವ್ರನ್ನ ನಂಬಕ್ಕಾಗಲ್ಲ. ನಾನ್ ಹೆಚ್ಚಿಗೆ ಹೇಳಲ್ಲ. ಕೆಸರಿಗೆ ಹೋಗಿ ಬೀಳ್ತೀನಿ ಅಂತ ನೀವೇ ನಿರ್ಧಾರ ಮಾಡ್ಕೊಂಡ್ರೆ ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊಳ್ಳಿ, ಕೆಸರಿಗೆ ಹೋಗಿ ಬಿದ್ಮೇಲೆ ನಿಮ್ಮನ್ ಹೊರಗೆ ಎಳೆಯಕ್ಕೆ ಯಾರು ಬರಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅಂತ ತಪ್ಪು ಯಾವ್ದು ನಡೆದಿಲ್ಲ. ನೋಡಿ, ನೀವ್ ನನ್ನ ಮದ್ವೆ ಆಗಿ ಸಾಂಪ್ರದಾಯಿಕ ಸರಪಳಿಲಿ ನನ್ನನ್ನು ಬಂದ್ಸಿಟ್ಟಿರ್ಬೋದು. ಆದ್ರೆ ಅದೇ ಸರಪಳಿ ನಿಮ್ಮನ್ನು ಸುತ್ಕೊಂಡಿದೆ ಅನ್ನೋದನ್ನ ಮರಿಬೇಡಿ. ಅದನ್ನ ಮುರಿದು ನಾನು ಹೊರಗೆ ಬರ್ತೀನಿ ಅಂದ್ರೆ ಅದರಿಂದ ಯಾರಿಗೂ ಕ್ಷೇಮ ಇಲ್ಲ. ಎಲ್ಲ ತಮ್ಮ ಮಿತಿನಲ್ಲಿ ಇದ್ರೆ ಒಳ್ಳೇದು. ಅಣ್ಣವರೇ, ನಿಮ್ ತಂದೆಯವರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ, ಡಿಸ್ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಓ, ಅದಕ್ಕೆ ನೀವು ಇಷ್ಟು ಸಂತೋಷವಾಗಿರೋದು? ಅಷ್ಟೇ ಅಲ್ಲ ಶಿವಣ್ಣ, ಅಪ್ಪ ಅಮ್ಮ ನನ್ನನ್ನ ಕ್ಷಮಿಸ್ಬಿಟ್ರು. ಇನ್ಮೇಲೆ ವಿವೇಕ್ ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಗೆ ನಾನೇ ಯಜಮಾನ.